ಪ್ರಪಂಚ ಪ್ರಯಾಣ ಮಾಡು ಪ್ರಯಾಂತಕ ನಂಬಸಿ ನಡುನೂರಾಗ ಕೊಂಗೊಯ್ಯುವ ನರವಂಚಕ ನ ಅಂದವ್ರ ನಡುಮರು ನರಹಂತಕ ಅಗ್ರದಲ್ಲಿ ಉಗ್ರ ಮೇಲೆ ಕೊಟ್ಟು ಅಂಡರ್ ಅಂಡ್ ಡೌನ್ ಮಾಪಿಕ್ಕೆಲ್ಲರದನ ಈ ಚಕ್ರವರ್ತಿ ಒನ್ ಹ್ಯಾಂಡ್ ಈ ಚಕ್ರವರ್ತಿ ಈ ಚಕ್ರವರ್ತಿ ಬರಮಾಡ ಮಾತ್ರ ಬೇರೆದವನ ಹವ ಬೀಜಲ್ಲಿ ಬೀಳ್ತಾವ ಶವ ಯಾರಲ್ಲಿ ಇವತ್ತಿಗೇನಂದ ನೂರನೇ ಮಾಡ ಈ ಸಂಚುಲಿ ಸಾವಿರ ಚಕ್ರವರ್ತಿ ಹಣದ ರಾಶಿ ಮೇಲೆ ಮನೆಗೆ ನಿತ್ಯ ಮಾಡವನು ಹಣದ ರಾಶಿ ಮೇಲೆ ನಡೆದುಕೊಂಡ ಬಂದ ಹೊಲೆಯ ಪಡೆಯ ಬರಲಿ ಹಸಿದು ಬಿಟ್ಟಿದ ಕಾಲಡಿ ನನ್ನ ಪತಿ ದೇವರ ಮೈಥುನ ಹೊಲಕ್ಕೆ ಹೋಗಿದ್ದಾರೆ. ಅವರಿಗೆ ಬುದ್ಧಿ ತೆಗೆದುಕೊಂಡು ಹೋಗ್ಬೇಕು. ಬಿಸಿಲು ನೋಡಿದ್ರೆ ನೆತ್ತಿ ಮೇಲೆ ಸುಡುತ್ತಿದೆ. ಏ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ. ಮೆಚ್ಚಲೇಬೇಕು ಅಬ್ರಹ್ಮನ ಚಾತುರ. ಕಮಲದಂತ ಕಣ್ಣುಗಳು, ಕಾಮದ ಬಿಲ್ಲಿನಂತ ಹುಬ್ಬುಗಳು, ತುಂಡೆ ನಾಚಿಸುವಂತ ತುಟಿಗಳು. ಬಲೆ ಯಾರು ನಾನು ಅಲ್ಲಿಲ್ಲ. ನಾನು ಶಿವಲಿಂಗನ ಹೆಂಡತಿ ಪಾರ್ವತಿ ಅಂತ. ನನ್ನ ಪತಿ ದೇವರಿಗೆ ಬುದ್ಧಿ ತೆಗೆದುಕೊಂಡು ಹೊರಟಿದ್ದೇನೆ. ಸುಮ್ನೆ ದಾರಿ ಬಿಡು. ಮೇರೋ ಸ್ವಪ್ನ ಕೊರಾನಿ ಆ ಯೌವನ ತುಂಬಿ ಕಳಿಸಿದವನು ಬ್ರಾಹ್ಮಣ ಪ್ರಾಯಕ್ಕೆ ಬಂದ ತರುಣಿ. ನಿನ್ನ ಯೌವನ ಕೋಟಿವರೆಗೆ ನುಗ್ಗಿ ಹಾವಳಿ ಮಾಡಿ ಬಿಡುವೆ ನಿನ್ನ ಶೀಲ. ಕೈ ಬಿಡೋ ಬೇಕಪ್ಪ ನನ್ನ ಮಗನಿಗೆ. ಇನ್ನೂ ಬೇಕಾ? ಹೆಣ್ಣು ಅಂದ್ರೆ ಆಟದ ಗೊಂಬೆ ಅಂತ ತಿಳಿದುಕೊಂಡಿದ್ಯೇನೋ ಹರಾಮಕೋರ್. ಲೇ ಪಾರ್ವತಿ, ಅಂದವಾಗದನೆಂದು ಕೊಪ್ಪನಲ್ಲೇ ನಿನಗ ಈ ಚಕ್ರವರ್ತಿ ತಡೆದ್ರೆ ಬಿಡಲ್ಲ, ಎಂದು ಕೆನ್ನಿಗೆ ಹೊಡೆದ್ರೆ ಬಿಡ್ತಾನ. ಒತ್ತುಕೊಂಡು ಹೋಗಿ ಮುತ್ತು ಕೊಟ್ಟು ಚೊತ್ತ ಕೈವೆ ಅತ್ಯಾಚಾರ ಮಾಡಿ ಬಿಡುವೆ. ಏ ಚಕ್ರವರ್ತಿ,
ಹೆಣ್ಣು ಅಂದ್ರೆ ಸುಲಿದು ತಿನ್ನೋ ಬಾಳೆ ಹಣ್ಣು ಅಂತ ತಿಳಿದುಕೊಂಡಿದ್ದೇನೋ. ಈ ಪತಿವ್ರತೆ ಹೆಣ್ಣಿನ ಮೇಲೆ ಕಾಮದ ದೃಷ್ಟಿಯನ್ನು ಬೀರಿದೆ ಆದ್ರೆ ನಿನ್ನ ಕಾಮದ ಕಣ್ಣುಗಳನ್ನು ಕೀಳಬೇಕಾಗುತ್ತದೆ. ಲೇ ಈ ಚಕ್ರವರ್ತಿ ತಡೆದ್ರೆ ಬಿಡಲ್ಲ ಏನು, ಈ ಚಕ್ರವರ್ತಿ ಕಣ್ಣಿಟ್ರೆ ಮುಗಿತು. ನೀನು ರನ್ನ ಆಗ್ಬೇಕು, ಇಲ್ಲ ಮಣ್ಣಲ್ಲಿ ಮಣ್ಣಾಗ್ಲೇ ಹೋಗ್ಬೇಕು. ನಿರ್ಧಾರ ತಿಳಿಸು. ನೋಡು, ನಾನು ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ, ಈ ನನ್ನ ಶೀಲವನ್ನು ನಿನಗೆ ಅರ್ಪಿಸುವುದಿಲ್ಲ. ಅಂಥ ಪ್ರಸಂಗ ಬಂದಿದ್ದೆ ಆದ್ರೆ ತನ್ನ ಪ್ರಾಣ ಕೂಡ ಕೊಡುವುದಕ್ಕೆ ಸಿದ್ಧಳಾಗಿದ್ದಾಳೆ ಈ ಪಾರ್ವತಿ. ಐ ಲೈಕ್ ಇಟ್ ಪಾರು. ಇಂಗ್ಲೆಂಡ್ ಇರೋ ಜರ್ಮನ್ ಜಪಾನ್ ಸುದ್ದಿ ಬಂದ ಇರೋ ಸಿಕ್ಕನಿಗೆ ನಿನ್ನ ಕಂಡಾಕ್ಷಣ ಏನೂರು. ಬೇಡಿ, ನಿಮ್ಮ ಕೈ ಮುಗಿದು ಬೇಡಿಕೊಳ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಪತಿ ಪರದೈವ ಅಂತ ತಿಳಿದುಕೊಂಡು ಬಾಳುತ್ತಿರುವ ನಾನು ಸತಿ ಸಾಧ್ವಿ ಶಿರೋಮಣಿ. ಪಾಳಿಂಗದಲ್ಲಿ ತಿರುಗಿ ಜುರ್ಲ ಅಂತ ಹುಡುಗರನ್ನ ಬಿಟ್ಟಿಲ್ಲ. ಏನು ಬೇಲೂರಲ್ಲಿ ಶೀಲಮತೆ ಅಂತ ಬದುಕುವ ನಿನ್ನಲ್ಲಿ ಬಿಡ್ತಾನ ಪಾರ್ವತಿ ಬಾರಲ್ಲೇ. ನೀಚ, ನನ್ನನ್ನು ಕೆಣಕಿದ ಸುದ್ದಿ ಏನಾದ್ರೂ ನನ್ನ ಮೈದುನ ಶ್ರೀರಾಮ್ ಭರತನಿಗೆ ಗೊತ್ತಾದ್ರೆ ನಿನ್ನ ರುಂಡವನ್ನು ಚಂಡಾಡಿ ರಕ್ತದ ಓಕುಳಿ ಆಡಿಬಿಡುತ್ತಾರೆ. ಎಚ್ಚರ. ತೊಂದೆ ಹೂವಿನ ಮೇಲೆ ಗೊತ್ತಾಗ ಮಕರಂತ ಇರುತ್ತೆ. ನಿನ್ನ ಸೇನಗುಡಿಗೆ ಕಣ್ಣು ಇಟ್ಟ ಚಕ್ರವರ್ತಿ ನಿನ್ನ ಯೌವನ ತುಪ್ಪ ತಿಂದೇ ತಿನ್ನುತ್ತಾನೆ ಬಾರಲ್ಲೇ. ಏ ಚಕ್ರವರ್ತಿ, ಹೆಣ್ಣನ ಕೆಣಕಿ ಮಣ್ಣಾಗಿ ಹೋಗಬೇಡ. ಹಠ ಮಾಡದೆ ಕೆಟ್ಟ ಚಟವನ್ನು ಬಿಟ್ಬಿಡು. ನೋಡು ಪಾರ್ವತಿ, ನಾನು ಒಲಿದು ಬಂದ ಹೆಣ್ಣನ್ನು ಮುಟ್ಟಿಲ್ಲ, ಹಠ ಮಾಡಿದ ಹೆಣ್ಣನ್ನು ಬಿಟ್ಟೇ ಇಲ್ಲ. ಬೇಡ, ಈ ನಿರ್ಜನವಾದ ಪ್ರದೇಶದಲ್ಲಿ ಈ ಹೆಣ್ಣಿನ ಶೀಲವನ್ನು ಕಳೆಯಬೇಡ. ಪ್ಲೀಸ್, ದಯವಿಟ್ಟು ನನ್ನನ್ನ ಬಿಟ್ಟುಬಿಡು. ಏ ಚಂದದ ಗೊಂಬೆ, ನನ್ನ ಚರ್ಮದ ಚಿನ್ನದ ಚೂರಿಂದ ನಿನ್ನ ಯೌವನ ದೇಹಕ್ಕೆ ಚುಚ್ಚಿ ನಿನ್ನ ಪ್ರತಿ ವರ್ಷ ಧರ್ಮನ ಅಳಿಸಿ ಹಾಕುವೆ ಬಾರಲೇ. ಲೇ ಕಾಮುಕನ ಮಗಳೇ, ಇತ್ತ ಹೆಣ್ಣಿನ ಮಾನ ಕಾಪಾಡೋದು ನನ್ನ ಧರ್ಮ. ಕೈ ಬಿಡಲೇ ಕಾಮುಕ ಮಗನೇ. ಓ ಬಂದ ಬಿಟ್ಟಲ್ಲ ಬಲೆ ಶಾಲೆ ಬೇಮ. ಹೇ ಯಾಕೆ ನಿಲ್ಸಿವೆ ನನ್ನ ಪ್ರೇಮದ ಕಾಮ. ಈ ಡೋನ್ ಚಕ್ರವರ್ತಿ ಕೆಣಕಿ ಕದನ್ ಕಣ್ಣಿತ್ತರೆ ಚರ್ನಲ್ಲಿ ಆಗು ಮಗನೇ ನಿರ್ರಾಮ. ಆಪತ್ತಿನಲ್ಲಿ ಇರುವ ಹೆಣ್ಣಿನ ಧರ್ಮನ ಕಾಪಾಡುವುದೇ ನನ್ನ ಕರ್ತವ್ಯ. ಒಳ್ಳೆ ಬಾಳ ಹಸದಂತೆ ಕಾಣುತ್ತೆ. ನಿನಗ ಬೇಟೆ ಆಡಲು ಜಿಂಕೆಲು ಸಿಕ್ಕಿಲ್ಲಲ್ವಾ? ಈ ಚತುರ ಜಾನಕಿ ಚಕ್ರವರ್ತಿ ಶ್ರೀಕೃಷ್ಣನ ಶುಭರವಂತ ಎದುರಾದ ವರಿಗಳು ತಲೆ ಕತ್ತರಿಸಿ ಬಿಸಿ ರಕ್ತ ಕೊಡ್ತಾನೆ. ನಾನು ಸೈಲೆಂಟ್ ಆದ್ರೆ ಶ್ರೀರಾಮ, ವೈಲೆಂಟ್ ಆದ್ರೆ ಪಂಡ ಪರಶುರಾಮ. ದಂಡು ದಾಳಿಗಳಿಗೆ ಬಂಡೆ ಕೀಲಂತ ಜೋಡಿಸಿ ಚಕ್ರ ಚಂಡೆ ಅಂತ ಆಡಿಸ್ತಾನೆ ಈ ಚಕ್ರವರ್ತಿ. ಮೈದನ, ಇಂಥ ಪಾಪಿಗಳು ಬದುಕಬಾರದು. ಕಡಿದು ಹಾಕು ಇವನನ್ನು. ನಮ್ಮ ದೇಶದಲ್ಲಿ ನಡೀತಿರುವ ಅಬಲೆ ಹೆಣ್ಣಿನ ಅತ್ಯಾಚಾರ ಇಂದಿಗೆ ಕೊನೆಯಾಗಿ ಹೋಗಲಿ. ಅತ್ಯಾಚಾರ ಲೇ ಪಾರ್ವತಿ, ನೀನಾಗೆ ಒಲಿದು ಬಂದಿದ್ರೆ
ಅದು ಆಚಾರವಾಗಿತ್ತು, ಅತ್ಯಾಚಾರ ಅಲ್ಲ. ಶ್ರೇಷ್ಠರ ಗಂಡ ಅಂತ ಜೊತೆ ಬಂದಾಗ ಅಂಜುದು ಗಂಡು ಕನೆ ಈ ಚತುರಚಂಕಿ ಚಕ್ರವರ್ತಿ. ಲೇ ಕುತ್ತೆ, ನಿನ್ನ ಕೈಲಾಗದ ಚಂಡ ನಿನ್ನ ತಾಯಿ ಧರ್ಮದಲ್ಲಿ ನೀನು ಜನಿಸಿದ ಪಾಪದ ಪಿಂಡ. ಪಾಪದ ಪಿಂಡ. ಲೇ ರಾಮ, ಪಾಪದ ಪಿಂಡ ಅಲ್ಲಲೇ ಈ ಚಕ್ರವರ್ತಿ. ಏ ರಾಮ, ಯಾರ ರಂಡ ಯಾರ ಕಟ್ತಾರ ನೆಕ್ಸ್ಟ್ ಪರಿಸದಾಗ ನೋಡೋಣ. ಈ ಚಕ್ರವರ್ತಿ ಈ ಬರೀ ಟೇಲರ್ ತೋರಿಸಿದಾನೆ, ಅಭಿ ಪಿಕ್ಚರ್ ವಾಕ್ಯ. ಹೌದ ಹೌದ, ಬರ್ತೇನೆ ಮಗನೇ, ನಿನ್ನ ಆಮೇಲೆ ನೋಡ್ಕೋತೀನಿ. ಬರ್ತೇನೆ ಅನ್ನೇ, ನಿನ್ನ ನೆಕ್ಸ್ಟ್ ಟೈಮ್ ನಾನು ನೋಡ್ಕೋತೀನಿ. ಯಾಕಂದ್ರೆ ಈ ಸಮಯದಲ್ಲಿ ನೀನು ಬರದೇ ಹೋಗಿದ್ರಿ, ಈ ನನ್ನ ಸ್ಥಿತಿಯನ್ನು ನೆನೆಸಿಕೊಂಡ್ರೆ ಮೈ ಚುಮ್ಮಿ ಎನ್ನುತ್ತಿದೆ. ಕಣ್ಣೀರು ಹಾಕದಿರತ್ತಿಗೆ ನಿಮ್ಮ ಹಿರಿಯ ಮಗ ಇರೋ ತನಕ, ನಿಮ್ಮ ಸೀರೆ ಸರಕ ತನಕ. ನೋಡಪ್ಪ ಮೈದುನ, ನೀನೇ ಗಂಧದ ನಾಡಿನಲ್ಲಿ ಘರ್ಜಿಸಿದ ಹೊನಿ ಇದ್ದ ಹಾಗೆ. ನಿನ್ನ ಘರ್ಜನೆ ಯಾವಾಗಲೂ ನಿರಂತರವಾಗಿ ಹೀಗೆ ನಡೆಯಲಿ ಮೈದುನ. ಪುಂಡ ಪರಶುರಾಮನ ಕೊಡ್ಲಿ ನನ್ನ ಕೈಯಲ್ಲಿ ಇರೋ ತನಕ ಸಾವು ನನ್ನ ತನಕ ಬರೋದಿಲ್ಲ ಅತ್ತಿಗೆ. ಆಯ್ತಪ್ಪ, ಇಲ್ಲಿ ನಡೆದ ವಿಷಯವೇನು ದಯವಿಟ್ಟು ನಿಮ್ಮ ಮನೆ ಹೇಳ್ಬೇಡ. ನಡೆಯಪ್ಪ, ಮನೆಗೆ ಹೋಗೋಣ. ನಡೆ ಅತ್ತಿಗೆ. ಇಲ್ಲೆಲ್ಲರೂ
ಗದ್ದಿಗೆಯ ಮೇಲೆ ಹತ್ತೂರ ಹಮ್ಮೀರನಂತೆ ನಟರಾಜನೆ ನರ್ತನೆ ಮಾಡಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡುತ್ತಿದ್ದಾನೆ. ಈ ಊರಿನ MLA ರಂಗೇಗೌಡ. ಗೆಲುವಿನ ಕುದುರೆ ಹತ್ತಿ ಸಂಪತ್ತಿನ ಸರ್ದಾರ ಅನಿಸಿದ್ದಾನೆ ಈ ರಂಗೇಗೌಡ. ಆದರೆ ಶಿವಲಿಂಗನ ಸತಿ ಪಾರ್ವತಿಯ ಶೀಲ ಸಂಪತ್ತು ಅದು ಎಂದಿದ್ದರು ನನ್ನ ಸತ್ತು. ಗೌಡ್ರ ಹೆಂಗೋ ಜನ ಮಾಲ್ ಮಾಡಿ ಕಲ್ಲು ಹೊಟ್ಟೆ ಹಾಕಿ ಮುಂದೇನ್ ಕತ್ತೀರಿ? ಮುಂದೇನು ಇಲೆಕ್ಷನ್ ಅಂದ್ರೆ ಹಂಗೆ ಹೆಂಡನು ಕೊಡ್ತೀವಿ ಗಂಡನು ಕೊಡ್ತೀವಿ. ಸಮಯ ಬಂದ್ರ ಮಗ್ಲಾಗ ಮಲ್ಕೋರಕ್ ಬೇರೆಯವ್ರ ಹೆಂಡ್ರನು ತಂದು ಕೊಡ್ತೀವಿ. ಓಟ್ ಹಾಕ್ರಿ ಅಮ್ಮ ತಾಯಿ ಎಂದು ಭಿಕ್ಷೆನು ಬೇಡ್ತೀವಿ. ಆದ್ರೆ ತಿನ್ನಕ್ಕೆ ಕೂಲಿಲ್ಲಂತಲ್ಲ, ಓಟಿಗಾಗಿ ನೋಟಿಗಾಗಿ ಗೆಲುವಿನ ಸೀಟಿಗಾಗಿ. ಗೌಡ್ರ ಎಲೆಕ್ಷನ್ ಗೆದ್ರಿ, ಮುಂದಿನ ಸಮಾಚಾರ? ಇಲೆಕ್ಷನ್ಗೆ ಬೇಕು ಮೊದಲು ಪ್ರಚಾರ. ಇಲೆಕ್ಷನ್ಗೆ ನಿಂತರೆ ಹಣದ ಬಗ್ಗೆ ಮಾಡಬಾರದು ವಿಚಾರ. ಶಿವಲಿಂಗನ ಸಂಸಾರ ಮಶಾನ ಮಾಡುವುದೇ ನಮ್ಮ ಮುಂದಿನ ಸಮಾಚಾರ. ಚಕ್ರವರ್ತಿ ನಮ್ಮ ಮುಂದಿನ ವಿಚಾರ. ಪಾರ್ಟಿ ಎಂಜಾಯ್ ಮಾಡ್ರು ಬೇಗ. ನೋಡ್ರಿ ಗೌಡ್ರ, ಎಲೆಕ್ಷನ್ ಟೈಮ್ದಾಗ ಬಾಳ ಖರ್ಚಾಗಿ ದುಡ್ಡು 10 ಪಟ್ಟು ದುಡ್ಡು ಮಾಡ್ಬೇಕ್ರಿ. ದುಡ್ಡು ದುಡ್ಡಿಗೆ ಬೆಲೆ ಕೊಡುವ ಈ ದೊಡ್ಡ ಸಮಾಜದಲ್ಲಿ ದೊಡ್ಡ ಬೆದರಿಕೆಗೆ ಬೆಲೆ ಜಾಸ್ತಿ. ರಾಜಕೀಯ ಗದ್ದಿಗೇರಿದ ಮದ್ದಾನಿ ನಾನು. ಇನ್ನು ಮುಂದೆ ಸದ್ದು ಮಾಡದೇ ಬಿಡಲಾರೆ. ರಂಗೇಗೌಡ್ರೆ, ನಿಮ್ಗೆ ದುಡ್ಡು ಮಾಡಿದವ್ ಸುವರ್ಣಾವಕಾಶ ಇದೆ. ಕರೋನಾ ಆಕ್ಷನ್ ಕಂಪ್ನಿಗೆ ಡೀಲ್ ಮಾಡ್ಕೊಂಡ್ ಬಂದು ಕರೋನಾ ಬಂದೈತೆ ಅಂತೇಳಿ ಜನರನ್ನ ಸಾಯಿಸಿ ಕಣ್ಣು ಕಿಡ್ನಿ ಕಿತ್ತು ಈ ದೇಶಕ್ಕೆ ಮಾಡಿದ್ರ ಆಯ್ತ್ರಿ. ದುಡ್ಡು ಮಾಡಕ್ ಗುಡ್ ಐತ್ರಿ ಗೌಡ್ರ. ಕರೋನಾ ಬಂದ್ ಪೇಷಂಟ್ ಯಾರ ಮುಟ್ಟಂಗಿಲ್ಲ, ಇನ್ನು ಬಾವಡಿ ಮುಟ್ತಾರೆ ಏನ್ರಿ? ಅವ್ರ ಮನ್ಯಾರ ಹೆಣ ಕೇಳಿದ್ರೆ ಕೊಡೋದು, ಬೇಡ ಅಂದ್ರೆ ಡ್ಯಾಮ್ದವ್ರ ಕಡೆ ಹೊತ್ಕೊಂಡೋಗಿ ಸುಟ್ಟು ಬಿಡೋದು. ತುಂಬಾ ಚೆನ್ನಾಗಿದೆ ಚಕ್ರವರ್ತಿ ಈ ನಿನ್ನ ಯೋಚನೆ. ಹಣ ಮಾಡ್ಬೇಕಂದ್ರೆ
ಈ ಭೂಮಿಗೆ ಹೆಣ ಬೀಳಲೇಬೇಕು. ಇನ್ನು ಮೇಲೆ ಈ ರಂಗೇಗೌಡನ ದರ್ಬಾರ ಇಡೀ ಕರ್ನಾಟಕ ಲಾಕ್ಡೌನ್ ಮಾಡಿಸಿ ಎಲ್ಲರೂ ಮನೆಯಲ್ಲಿರುವ ಸಮಯ ಸಾಧಿಸಿ ಕಣ್ಣು ಕಿತ್ತಿ ಹೃದಯ ಕಿತ್ತು ವಿದೇಶಕ್ಕೆ ಪಾರ್ಸಲ್ ಮಾಡಿದರಾಯ್ತು. ಎಲ್ಡನ್ ನೀರಪ್ಪ ಬದುಕ ರಕ್ಷಣೆ ಅಂದಾಗ ಬಾನ ಬಿಟ್ಟು ಗಾಯವಾದಾಗ ಮಲಮ ಚುನಾವಣೆಯಲ್ಲಿ ಸತ್ತಂತ ಒಂದು ಕುಟುಂಬಕ್ಕೆ 1 ಲಕ್ಷ ಪರಿಹಾರ ಕೊಟ್ಬಿಡ್ರಿ. ನೀವ ರಾಜಕೀಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಕತ್ತಿಸ್ತ್ರ. ಅವ್ರ ಬಸ್ಸಪ್ಪ ಸಾಲ ಕೇಳಿದ್ರ ಸತ ತಕ್ಕಚನ್ರಿ. ಅವ್ರ ಕೇಳ್ರಿ ಅವ್ರ. ಯಪ್ಪ ದನಿ ನೀವು ಕೊಟ್ಟ ದುಡ್ಡಿನಿಂದ ಬೀಜ ಗೊಬ್ಬರ ತಂದು ಬಿತ್ತನೆ ಮಾಡಿದ್ದೆ ಗೌಡ್ರೆ. ಆದ್ರೆ ಮಳೆ ಬರದೆ ಬಿತ್ತದ ಎಲ್ಲ ಬೆಳೆ ಉದುರಿ ಹೋಯ್ತು ದನಿ, ಉದುರಿ ಹೋಯ್ತು. ಅಲೇ ಬಡವ, ನಿನಗೆ ಕೊಟ್ಟು ಗಡುವು ಮುಗಿದು ಇಟ್ಟು ಗಡುವು ಬಂದಾಯ್ತು. ಏನಾದರೂ ಬಾಯಿ ಬಿಡಲೆ ಕೊಟ್ಟಂಗಿ ಬಸಪ್ಪ. ಹಣ ಕೊಟ್ಟಿಯೋ ಇಲ್ಲ ನಿನ್ನ 2 ಎಕರೆ ಜಮೀನು ನನ್ನ ಹೆಸರಿಗೆ ಹಸ್ತಿಯೋ ನಿರ್ಧಾರ ನಿನಗೆ ಬಿಟ್ಟಿದ್ದು. ಹಂಗ ಮಾಡ್ಬಾರ್ದನಿ, ನಿಮ್ಗೆ ಕೈ ಮುಗಿತೀನಿ. ನಿಮ್ಗೆ 2 ಎಕರೆ ಜಮೀನು ಬರೆದು ಕೊಟ್ರೆ ನಮ್ಮ ಹೆಂಡ್ರ ಮಕ್ಕಳು ಬೀದಿಗೆ ಬರ್ಬೇಕಾಗುತ್ತದನಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ, ನಾ ಆಸ್ತಿ ಪತ್ರ ಕೊಟ್ಟು ಬಿಡ್ರಿ. ಸರಿಯಾಚೆ ಬಡ ಬಿಕಾರಿ ನನ್ನ ಮಗನೇ. ನಾವು ಹೇಳಿದ ರೇಟಿಗೆ ನಿನ್ನ ಹೊಲ ಕೊಟ್ಟು ಬಿಡು. ಹಠ ಮಾಡಿ ದಿಟವಾದ ಮಾತನಾಡಿದರೆ ಚಾಟಿಯಿಂದ ನಿನ್ನ ಬೋಟಿ ತೆಗೆದು ಬಿಡ್ತೀನಿ ಮಗನೇ. ಹೊಡಿಬ್ಯಾಡ್ರಿ ಗೌಡ್ರಿ. ಈ ತರ ಬಡ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋದು ಸರಿಯಲ್ಲ. ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಭೂಮಿ ನಿನ್ನ ಪಾಲಾಗೋಕೆ ನಾನು ಬಿಡಲ್ಲ. ಬಡವರಾಗಿ ಹುಟ್ಟಿದ್ದು ಅದು ನಿಮ್ಮ ತಪ್ಪು. ನಿಮ್ಮಂತ ಬಡವರ ಮೇಲೆ ದಬ್ಬಾಳಿಕೆಯ ದರ್ಜನೆ ಮಾಡಿ ದಂಡಿಸುವುದೇ ಈ ರಂಗೇಗೌಡನ ಧರ್ಮ. ಏ ಬಸಪ್ಪ, ಅನ್ನ ಕೊಡ್ಬೇಕಂದ್ರ ತಗೊಲ್ ಬಾಲಿ ಚರ್ಮ ಸುಲ್ದಿನ ಹುಂಚಿಗಿಡ ಕೈ ಆಗ್ತಾವಲ್ಲಿ. ಲೇ ಬಸಪ್ಪ, ಹಣ ಇಸ್ಕೋಬೇಕಾದ್ರ ಕಾಲ್ ಬಿದ್ದ ಹಣ ಇಸ್ಕೋತಿ. ಕೊಟ್ಟ ಸಲ ಮರ್ರಿ ಕೊಡ್ಬೇಕಾದ್ರ ಬಂಡಿ ಕೇಳಿ ಹೊಡೆದಂಗ ಮಾತಾಡ್ತೇನೆ. ಲೇ ಬಸಪ್ಪ, ನನ್ನ ಚರ್ಮ ಸುಲಿದು ಚಪ್ಪಲಿ ಮಾಡಿದ್ರು ಸರಿ, ನನ್ನ ಹತ್ರ ಒಂದು ಬಿಡಿಗಾಸಿಲ್ಲ. ಬಡ ರೈತರ ಕೂಗು ನಿಮ್ಮಂತ ರಾಜಕೀಯದವ್ರಿಗೆ ಎಲ್ಲಿ ತಿಳಿತದೆ ಬಡ್ಡಿ ಮಕ್ಕಳ್ರ. ಕೀಲ ಜಾತಿ ನಾಯಿ ನನ್ನ ಮಗನೇ, ನನಗೆ ರಾಜಕೀಯ ಬಗ್ಗೆ ಬೋಧನೆ ಹೇಳ್ತೀಯಾ? ನಿನ್ನ ಇಲ್ಲೇ ಸಮಾಧಿ ಮಾಡಿ ಬಿಡುವ ಮಗನೇ. ಶಿವಲಿಂಗ, ಲೇ ಗೌಡ, ಬಡ ರೈತರ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ, ನಾಚಿಕೆ ಆಗುದಿಲ್ವೇ ನಿನ್ನ ಹೆಸರು ಜನ್ಮಕ್ಕೆ? ರೈತರು ಅಂದ್ರೆ ಮಾತುಗಳೇನಿಲ್ಲ. ಅವರು ತುಂಬಾ ಉಪಕಾರ ಆಯ್ತು ಯಜಮಾನ್ರೆ, ತುಂಬಾ ಉಪಕಾರ ಆಯ್ತು. ಅಲೇ ಶಿವಲಿಂಗ, ನಿನಗೆ ಕೊಟ್ಟು ಗಡುವು ಮುಗಿ. ಅಲೇ ಶಿವಲಿಂಗ, ಅಲೇ ಶಿವಲಿಂಗ, ಇವ ಕೊಡಬೇಕಾದ ಸಾಲ ನೀನೆ ಕೊಡ್ತೀಯಾ ಇಲ್ಲ ನಿಮ್ಮಪ್ಪ ಕೊಡ್ತಾನ? ದೊಡ್ಡದಾಗಿ ಬಂದ ಬಿಟ್ಟು ನ್ಯಾಯ ಪಂಚಾವತಿ ಹೇಳಕ್ಕೆ
ಲೇಗೌಡ ರೈತರು ಅಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾಳೆ ಈ ಶಿವಲಿಂಗ. ಇಲೆಕ್ಷನ್ ಟೈಮ್ದಾಗ ನಮ್ ಪಕ್ಷಕ್ಕೆ ಓಟ್ ಹಾಕ್ರಿ ಅನ್ನೋದು ಮಾತ್ರ ನಿಮ್ಗೆ ತಿಳಿದಿದ್ದೆ. ಈ ರೈತರ ಕಷ್ಟ, ರೈತರ ಕೂಗು ನಿಮ್ಗೆ ಎಲ್ಲಿ ಗೊತ್ತಾಗ್ಬೇಕು? ನೀನು ಎಷ್ಟೇ ಆಗಲು ರೈತ ಸಂಘದ ಅಧ್ಯಕ್ಷ ತಾನೆ. ರೈತರ ಮೇಲೆ ಅಭಿಮಾನ ಇತ್ತಂದ್ರೆ ಇವು ಮಾಡಿದ ಸಾಲ ತೀರ್ಸೋ ತಾಕತ್ತಿದ್ರ. ಲೇ ಶಿವಲಿಂಗ, ರೈತರಿಗಾಗಿ ಪ್ರಾಣ ಕೊಡ್ತಾನ ದೊಡ್ಡತನ ಅಲ್ವೋ? ಒಬ್ಬ ರೈತ ಕಷ್ಟದಲ್ಲಿದ್ದಾಗ ಕೈ ಹಿಡ್ದ ಮ್ಯಾಲೆ ಎತ್ತಲ್ಲ, ಅವಕನು ನಿಜವಾಗ್ದ ರೈತ. ಒಬ್ಬ ರೈತ ಕಷ್ಟ ನೋಡಿ ಕೈ ಕಟ್ಟಿ ಕುಳಿತುಕೊಳ್ಳುವಲ್ಲ ರೈತನಲ್ಲ, ಅವನ ಕಷ್ಟಕ್ಕೆ ಹೆಗಲು ಕೊಡುವಣ್ಕಣ ನಿಜವಾದ ಹೆಮ್ಮೆ ನಾಡಿನ ನಿಜವಾದ ರೈತ. ಇವನು 5 ಲಕ್ಷ ರೂಪಾಯಿ ಹಣ ನಾನು ಕೊಡ್ತೇನೆ, ಬಿಟ್ಟು ಬಿಡು ಅವನನ್ನು. ಬಸಪ್ಪ ಈಗ ಸಮಾಧಾನ ತಾನೆ? ಯಜಮಾನ್ರೆ, ತುಂಬಾ ಉಪಕಾರ ಆಯ್ತು ಯಜಮಾನ್ರೆ. ನಿಮ್ಮ ಋಣ ಎಷ್ಟು ಜನ್ಮ ಎತ್ತಿದ್ರು ತೀರಿಸಲು ಸಾಧ್ಯವಿಲ್ಲ. ನಮ್ಮ ಪಾಲಿನ ದೇವರು ನೀವು. ಬರ್ತೀನಿ ಯಜಮಾನ್ರೆ. ನೋಡಿದೇನೋ ಗೌಡ, ನೀನು ದೇವಸ್ಥಾನಕ್ಕೆ ಹೋಗಿ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ದೇಣಿ ಕೊಟ್ರು ನಿನಗೆ ಭಕ್ತನೇ ಅಂತಾರೆ. ಅದೇ ಕಷ್ಟದಲ್ಲಿದ್ದವ್ರನ್ನು ಕಾಪಾಡಿ ಒಳ್ಳೆ ಕೆಲಸ ಮಾಡಿ ತೋರಿಸು, ಅವರೇ ನಿನಗೆ ದೇವರು ಎನ್ನುತ್ತಾರೆ. ಲೇ ಶಿವಲಿಂಗ, ಬಸಪ್ಪನ ಬಿಡಿಸಿ ಕೊಟ್ಟ ದೊಡ್ಡ ಬಿಲ್ಡಪ್ ಕೊಡ್ಬೇಡ. ಮುಂದಿದೆ ಮಗನ ನಿನಗೆ ಮಾರಿ ಹಬ್ಬ. ನೋಡ್ ಶಿವಲಿಂಗ, ನೀನತ್ತು ಬಸಾಬ್ರ ದುಡ್ಡು ಕೊಡ್ತಾನಂತ ಮಾತು ಕೊಟ್ಟಿ. ದುಡ್ಡು ಕೊಡ್ತೀಯೋ ಏನ ಕೊಟ್ಟು ಮಾತು ತಪ್ಪಿದನಂತ ಓಡಿ ಹೋಗ್ತೀನೋ. ಹೇಡಿಯಾಗಿ ಹೆದರಿ ಹೋಗಲಿಕ್ಕೆ ನಾನೇನು ಎಂಜಲ ಎಡಿ ಉಂಟ ಬೆಳೆದಿಲ್ಲ ಗೌಡ. ಹೆತ್ತ ತಾಯಿ ಎದೆ ಹಾಲು ಕುಡಿದು ಭೂತಾಯಿ ಮಡಿಲಲ್ಲಿ ಬೆಳೆದು ಬಂದ ಈ ಗುಡದೋರಿ ಭಾಗದ ಗಂಡು ಕೊಡ ಈ ಶಿವಲಿಂಗ. ಸೊಕ್ಕಿಲೆ ಮಾತನಾಡಿ ಈ ಚಕ್ರವರ್ತಿ ಕೈಲಿ ಶಿಕ್ಷೆ ಶಿವಲಿಂಗ. ಮರ್ಯಾದೆಯಿಂದ ಹಣ ಕೊಡುವ, ಇಲ್ಲ ಭೂಮಿಗೆ ನಿನ್ನ ಹೆಣ ಬೀಸುವ. ಶಿವಲಿಂಗ, ಶಿವಲಿಂಗ, ನಿನಗೆ ಕೊಟ್ಟು ಗಡುವು ಮುಗಿದು ಇಟ್ಟು ಗಡುವು ಬಂದಾಯ್ತು. ಏನಾದರೂ ಬಾಯಿ ಬಿಡಲೇ ಬಟ್ಟಂಗಿ ಬಸಪ್ಪ. ಲೇ ಗೌಡ, ನಮ್ಮ ಅಣ್ಣಂದಿರ ಹೊಡೆದು ಏಕೆ ಚಿಂತ್ರಾವಸೆ ಮಾಡಕತ್ತಿ? ಬೇಕಾದ 5 ಲಕ್ಷ ಹಣ ತೆಗೆದುಕೊಂಡು ಬೇಟ ಬಿಡೋ ನಮ್ಮ ಅಣ್ಣಂದಿರನು. ಲೇ ರಂಗೇಗೌಡ, ನಮ್ಮ ಅಣ್ಣನ್ನು ಚೌಟಿಯಿಂದ ಹೊಡೆಯಿಟ್ಟು ಸೊಕ್ಕು ಬಂದಿದ್ದೇನೆ. ನನ್ನ ಕೈಯಲ್ಲಿ ಪುಂಡ ಪರಶುರಾಮನ ಕೊಳ್ಳೆ ಇದೆ. ಲೇ ಶ್ರೀರಾಮ, ಲೇ ಶ್ರೀರಾಮ, ಬಡವ ಬಸಪ್ಪ ಕೊಡಬೇಕಾದ ಸಾಲ ನಿಮ್ಮಣ್ಣ ಕೊಡ್ತೀನಂತ ಮಾತ ಕೊಟ್ಟಿದ್ದ. ಹಣ ಕೊಡದಿದ್ದರೆ ನಿನ್ನ ಮೈ ಸರ್ವ ಸುಲಿದು ಹಾರ ಹಾಕಬೇಕೇನೆ ನಿಮ್ಮಣ್ಣನಿಗೆ. ಅಧಿಕಾರ ಇದ್ದಂತ ದಬ್ಬಾಣಿಕೆ ಮಾಡಿದರ ನನ್ನ ಕೊಳ್ಳೆಯಿಂದ ನಿನ್ನ ಸೇರೆ ಜೊತೆ ಮಾಡುವೆ. ದೊಡ್ಡ ಮಾತ ಉಳಿಸಿಕೊಂಡು ನೀತಿವಂತ ನ್ಯಾಯವಂತ ರೈತ ಆಗ್ತಾನ, ಇಲ್ಲ
ಎಲಬವಿಲ್ಲದ ನಾಲಿಗೆ ನುಡಿತು ಅಂತ ನನ್ನ ಕಾಲ ಹಿಡಿದು ನಮ್ಮ ಮನೆಯಲ್ಲಿ ಜೀತದವಾಗಿರ್ತಾನ ನಿರ್ಧಾರ ನಿನಗೆ ಬಿಟ್ಟಿದ್ದು. ರೈತರು ಅಂದ್ರೆ ಮಾತಿನ ಮೇಲೆ ನಿಲ್ಲೋರು. ಒಂದು ಮಾತು ಒಂದೇ ನಾಲಿಗೆ. ನಿನ್ನಂತ ರಾಜಕೀಯ ಲಂಚಗಟ್ಟ ಸರ್ಕಾರಕ್ಕೆ ಇವತ್ತು ಈ ಗುಡ್ದೋರಿ ಭಾಗದ ರೈತರ ತಾಕತ್ತು. ಲೇ ಗೌಡ, ರೈತರ ಬಗ್ಗೆ ಎಷ್ಟು ಕೇವಲ ಮಾತಾಡ್ತೀಯಲ್ಲ, ಬರೀ ಅಕ್ಕಿಯನ್ನು ಅಟ್ಟ ಕಂಡಿದ್ಯೋ? ಬೆತ್ತ ಮಾಡೋದು ರೈತರ ಕಷ್ಟ ನಿನಗೇನು ಗೊತ್ತು? ಅದು ಅವರ ಕರ್ಮ. ಬಿತ್ತನೆ ಮಾಡಿ ಬೆಳೆ ತೆಗೆದು ಅದು ಅವರ ಕರ್ಮ. ಅಂತ ರೈತರ ಬಾಳನ್ನು ಬೆಳಗುವುದೇ ನನ್ನ ಧರ್ಮ. ನಿಮ್ಮಂತ ಸ್ವಚ್ಛವಾದ ಅರಿವೆ ತೊಟ್ಟು ಎಲ್ಲ ರೈತರು ಕೈ ಕಟ್ಟಿ ಕುಳಿತುಕೊಂಡ್ರೆ ಹೊಟ್ಟೆಗೆ ಮಣ್ಣು ತಿನ್ಬೇಕಾಗುತ್ತದೆ. ಯಜಮಾಂತರ ಹೆಗಲಿಗೆ ಹಸಿರು ಟೇವಲ್ ಹಾಕೊಂಡು ತಿರುಗುವ ನಿನಗೆ ಇಷ್ಟೊಂದು ಪಗುರಿರಬೇಕಾದರೆ ನಿನ್ನಂತ ಎಷ್ಟೋ ರೈತರ ಅರಸಿ ಬಡದ ಬಗ್ಗಸಿ ಬಂದ ಈ ಗಂಗೇಗೌಡನ ಕದರು ಎಷ್ಟಿರಬಾರ್ದು. ಲೇ ಗೌಡ, ಬಾಳ ಜಗಂದು ಬೀಗ ಬೇಡ. ನನ್ನ ಕೈಯಲ್ಲಿ ಕೊಡ್ಲಿ ನಿನ್ನ ಬಾಣಿಗೆ ಎತ್ತರ. ಶಿವಲಿಂಗ ರೈತರಂದ್ರ ನನಗೂ ಅಭಿಮಾನ ಐತಿ. ಇಡೀ ರೈತರ ಸಾಲವನ್ನು ಮನ್ನಾಯಿ ಮಾಡ್ತೀನಿ. ಅಷ್ಟೇ ಅಲ್ಲ, ನೀನು ಕೊಡಬೇಕಾದ 5 ಲಕ್ಷ ಸಾಲವನ್ನು ಅದನ್ನು ವಜುಗೊಳಿಸುತ್ತೇನೆ. ಆದರೆ ನಿನ್ನ ಹಸಿರು ಶಾಲಿನಿಂದ ನನ್ನ ಬೂಟ್ ಪಾಲಿಸ್ ಮಾಡು. ಹೇಳಿದ್ರು ಸಚ್ಚಿನ ಗೌಡ, ನಮ್ಮ ಭಾರತ ದೇಶದ ಧ್ವಜದ ಬಣ್ಣ ಕೇಸರಿ ಬಿಳಿ ಹೆಸರು. ಹೆಂಗೋ ಕೆಳಗಿರುವ ಹಸಿರು ಈ ರೈತರ ಉಸಿರು. ನಮ್ಮ ರಾಷ್ಟ್ರ ಧ್ವಜಕ್ಕೆ ಹೇಗೆ ಗೌರವ ಕೊಡ್ತೀರೋ ಈ ನಮ್ಮ ರೈತರಿಗೂ ಅಷ್ಟೇ ಗೌರವ ಕೊಡ್ಬೇಕು. ಲೇ ಗೌಡ, ಇದೇ ಕೊಡ್ಲೆಯಿಂದ ಧರಣಿಗೆ ಹೋಸುದ ಮಗನೇ. ನಿನ್ನೆ ನಿಲ್ಲು ಶ್ರೀರಾಮ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ದೇಹನ ದಂಡಿಸಿ ಒಳ್ಳೆ ಕೊಲೆಗಾರನಾಗು. ಥು, ಇಂಥ ಪಾಪಿಯನ್ನು ಕೊಂದು ಕೊಲೆಗಾರನಾಗಬೇಡ. ಲೇ ಗೌಡ, ನಮ್ಮ ಮನೆಂದ್ರ ಹೊಡೆದು ಏಕೆ ಚಿಂತ್ರಾವಸ್ಥೆ ಮಾಡಕತ್ತಿ? ಬೇಕಾದ 5 ಲಕ್ಷ ಹಣ ತೆಗೆದುಕೊಂಡು ಪೇಟು ಬಿಡು ನಮ್ಮ ಮನೆಂದ್ರನು. 5 ಲಕ್ಷ ಹಣ ಕೊಡದೆ ಹೋದರೆ ನಿನ್ನೂ ಬಿಡುವುದಿಲ್ಲ, ನಿಮ್ಮ ಅಣ್ಣಂದಿರನು ಬಿಡುವುದಿಲ್ಲ. ಅಗಸಿ ಕಂಬಕ್ಕ ಕಟ್ಟಿ ಮೈ ಚರ್ಮ ಸುಲಿದು ಹಾರ ಹಾಕಬೇಕೆನ್ನಲೇ ನಿಮ್ಮ ಅಣ್ಣನಿಗೆ. ಕೇವಲ ಹಣಕ್ಕಾಗಿ ದೇವರದಂತ ನಮ್ಮ ಅಣ್ಣಂದಿರ ನೋಡ್ಯಾಕ ಮನಸ್ಸು ಹೆಂಗಾರ ಬರ್ತು ನಿನಗ? ತೆಗೆದುಕೋ ನಿನ್ನ ಹಣ, ಪೇಟು ಬಿಡು ನಮ್ಮ ಅಣ್ಣಂದಿರನು. ಶಬ್ಬಾಷ್ ಭರತ, ಶಬ್ಬಾಷ್. ಅಣ್ಣ ತಮ್ಮಂದಿರ ಸೆಂಟಿಮೆಂಟು ಬರೀ ಯಜಮಾನ್ ಫಿಲ್ಮದಲ್ಲೇ ನೋಡಿದ್ದೆ, ಈಗದನ್ನು ಕಣ್ಣಾರೆ ನೋಡ್ತಿದ್ದೇನೆ. ಮೆಚ್ಚಿದೆ ಭರತ ನಿನ್ನ ಸೋದರ ಸಂಬಂಧವನ್ನು. ಅಣ್ಣ, ನೀನು ಧರ್ಮಾಸ್ಪತ್ರೆ ಕಟ್ಟಿಸಲೆಂದು 5 ಲಕ್ಷ ಹಣ ಕೊಟ್ಟಿದ್ದಲ್ಲ, ಅದನ್ನೇ ತಂದು ಕೊಟ್ಟ. ಬಸಪ್ಪ ಮನೆಗೆ ಬಂದ ಎಲ್ಲ ವಿಷಯ ತಿಳಿಸಿಬಿಟ್ಟ. ನನ್ನಿಂದ ಸ್ಟೆಪ್ ಆಗಿದ್ರೆ ಕ್ಷಮಿಸಿ ಅಣ್ಣ.
ಶ್ರೀರಾಮ, ಎಲೇ ಶ್ರೀರಾಮ, ಈ ಊರಿನಲ್ಲಿ ಸೊಕ್ಕಿನ ಶ್ರೀಮಂತರಿಗೆ ನಿಕ್ಕಿದ ಹುಲಿಯಾಗಿ ಮೇರಿಯ ಕತ್ತಿ ಮಗನ ಈ ರಂಗೇಗೌಡನ ತಂಟೆಗೆ ಬಂದ್ರೆ ಕಲಬಾಯಿ ಮೋಟರ್ ಹದಿಸಿ ಬಿಡ್ತೇನೆ ಮಗನ, ಹುಷಾರು. ನೋಡ್ರ ಸೂಟ್ಕೇಸ್ ತೆಗೆದು ನೋಡ್ರಿ, ಎಲ್ಲಾ ಲೆಕ್ಕ ಬರೋಬ್ಬರಿ ಐತ್ರಿ. ಅವ್ರನ್ನ ಬಿಟ್ಟು ಬಿಡ್ರಿ. ಸಹೋದರ ಶ್ರೀರಾಮ, ಅಸಲು ಬಡ್ಡಿ ಮಾತ್ರ ಕೊಟ್ಟಿದ್ದೀಯ, ಚಕ್ರ ಬಡ್ಡಿ ಮಾತ್ರ ಕೊಟ್ಟಿಲ್ಲ. ಬೇಗನೆ ಕೊಡಪ್ಪ, ನಮಗೆ ಇನ್ನೊಬ್ಬರ ಕೊಟ್ಟದ್ದು ಇಟ್ಕೊಂಡು ಅಭ್ಯಾಸವಿಲ್ಲ. ಯಪ್ಪ ರಾಮ ಹೊಡಿಬೇಡ ಮರಯ್ಯ. ಚಕ್ಕರ್ ಬಡ್ಡಿ ಕೊಡ್ತಾರ, ಚಕ್ಕರ್ ಬರ್ತಾರ, ಹೊಡಿತಲು ಮರಯ್ಯ. ಸ್ವಲ್ಪ ಗೌಡ್ಗೊಂಡ್ ಕೊಡ್ಲ ಪ್ರಸಾದ. ಶ್ರೀರಾಮ, ಗೌಡರು ನನಗೆ ಮಹಾಬಡ್ಡಿ ಪ್ರಸಾದ ಸಾಲವನ್ನು ಕೊಟ್ಟಿದ್ದಾರೆ, ಅವರಿಗೆ ನಾನು ಕೊಡ್ತೇನೆ. ಲೇ ಗೌಡ, ಇನ್ನೊಬ್ಬರ ಕೊಟ್ಟದ್ದು ಇಟ್ಕೊಂಡು ನನಗೆ ಅಭ್ಯಾಸವಿಲ್ಲ. ಹಣದ ಮಬ್ಬಿದೆ ಕೊಬ್ಬಿದ ಕೊಂಡೆ ನಮ್ಮ ಅಣ್ಣ ತಕ್ಕ ಉತ್ತರ ಕೊಟ್ಟ ಬಿಟ್ಟ. ಮೇ ಬೆಚ್ಚಗೆ ಐತೇನ್ರಿ? ಸ್ವಲ್ಪ ಹೆಸರು ಬರೋ ನೀರು ಕಾಸ್ಕೊಂಬಂದ ಜಳಕ ಮಾಡಿಸಿದ್ರೆ ಬರೋಬ್ಬರಿ ಆಗ್ತೈತಿ. ಲೇ ಶೆಟ್ಟೆ, ನನ್ನ ಕಾಯಿ ಕೊಡ್ತಿಲ್ಲೇ ಮರಯ್ಯ ಶಿವಲಿಂಗ. ನಾನು ಸರ್ಕಾರದ ಸರ್ವರ್ ಇದ್ದಂಗ, ಇವನು ಏನ್ ಕೆಲಸ ಹೇಳ್ತಾನೋ ಅದನ್ನು ಮಾಡುದು ಅಷ್ಟೇ ನನ್ನ ಕೆಲಸ. ಸೋದರ ಭರತ, ಇವ ಸರ್ವರ್ ಅಂತ ಇವಂಗೂ ಸ್ವಲ್ಪ ಟಿಪ್ಸ್ ಕೊಟ್ಬಿಡು. ಗಂಧದ ಗುಡಿಯಲ್ಲಿ ನಾಡನ್ನು ಹಾಳು ಮಾಡಿ ಎಷ್ಟೋ ಮನೆಗಳಿಗೆ ಬಾಂಬ್ ಬಿಟ್ಟು ಎಷ್ಟೋ ಜನರನ್ನು ನಾಶ ಮಾಡಿದ ನಿನಗೆ ತೆಗೆದುಕೋ ಟಿಪ್ಸ್. ಲೇ ಗೌಡ, ಸೈನಿಕರು ರೈತರ ಅಂದ್ರೆ ಕೈ ಮುಗಿಬೇಕು, ಇಲ್ಲ ಅಂದ್ರೆ ರಾಮ ಪಂಚ್ ಕೊಡ್ತಾನ. ಲೇ ಗೌಡ, ನಮ್ಮದು ಮಾದಾಯಿ ಕಳಸ ಬಂಡೆಯಲ್ಲಿ ಹೋರಾಟ ಮಾಡಿದ ವಂಶಗಳು ನಿನ್ನಲ್ಲಿ ದಮ್ಮಂತ ಇದ್ರೆ, ನಿನ್ನಲ್ಲಿ ತಾಕತ್ ಅಂತಿದ್ರೆ ನಿಮ್ಮ ಸರ್ಕಾರಕ್ಕೆ ಸವಾಲು ಹಾಕ್ತೀವಿ. ಈ ನಮ್ಮ ಗುರುವಾರಿ ಭಾಗದ ರೈತರ ಸಮಸ್ಯೆ ಬಗ್ಗೆ ಹಸಿರು ಹೋಗೋಣ.